ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಂಗಳೂರು ನಗರದಲ್ಲಿ ಈ ಹೊಸ ವರ್ಷಾಚರಣೆ ನಡೆಯಲಿದೆ. ಅಂತಹ ಸಂದರ್ಭದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ, ಅನಧಿಕೃತ ಅಥವಾ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯದ ರೀತಿಯಲ್ಲಿ ಬೆಂಗಳೂರು ನಗರ ಪೊಲೀಸರಿಂದ ಸರ್ವವ್ಯಾಪಿಯಾಗಿ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಈ ವರ್ಷದ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ ಈಗಾಗಲೇ 2 ಅಥವಾ 3 ಸುತ್ತಿನ ಸಭೆಗಳನ್ನು ನಾವು ಇತರ ಇಲಾಖೆಗಳ ಜೊತೆಯಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಬಿಬಿಎಂಪಿ, ಆರೋಗ್ಯ ಇಲಾಖೆ, ಅಬಕಾರಿ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅಗ್ನಿಶಾಮಕ, ಬೆಸ್ಕಾಂ, ಬಿಎಂಆರ್ಸಿಎಲ್ ಇವರ ಜೊತೆಯಲ್ಲಿ ಈಗಾಗಲೇ ನಾವು ಸಭೆಯನ್ನು ನಡೆಸಿದ್ದೇವೆ. ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ, ಜೊತೆಗೆ ಸಂಬಂಧಪಟ್ಟ ಡಿಸಿಪಿಗಳು ಕೂಡ ಅವರವರ ವಿಭಾಗದ ಮುಖ್ಯಸ್ಥರನ್ನು ಕರೆಸಿ ಸಭೆಗಳನ್ನು ಮಾಡಿದ್ದಾರೆ. ಅವರಿಂದ ನಮಗೆ ಆಗಬೇಕಾಗಿರತಕ್ಕಂಥ ಬೇರೆ ಬೇರೆ ಏನು ಕೆಲಸಗಳಾಗಬೇಕು ಅವುಗಳ ಬಗ್ಗೆ ಗಮನವನ್ನು ಸೆಳೆಯಲಾಗಿದೆ. ಪ್ರಮುಖವಾಗಿ ಲೈಟಿಂಗ್ ವ್ಯವಸ್ಥೆ ಇರಬಹುದು, ಪಾಟೋಲ್ ಫಿಲ್ಲಿಂಗ್ ಇರಬಹುದು, ಅಥವಾ ಅನೇಕ ಕಡೆಗಳಲ್ಲಿ ಬ್ಯಾರಿಕೇಡಿಂಗ್ ಇರಬಹುದು, ಅಥವಾ ಅಗ್ನಿಶಾಮಕ ಇಲಾಖೆಯಿಂದ ಬೇಕಾಗಿರತಕ್ಕಂತಹ ಫೈರ್ ಟೆಂಡರ್ಗಳ ಬಗ್ಗೆ ಇರಬಹುದು. ಈ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಜೊತೆಗೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ವರ್ಷಾಚರಣೆ ಆಗ್ತದೆ, ಪ್ರಮುಖವಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್, ನಂತರ ಕೋರಮಂಗಲದಲ್ಲಿ, ಹಾಗೆಯೇ ಇಂದಿರಾನಗರ 100 ಫೀಟ್ ರೋಡ್ 12th ಮೇನ್ ಜಂಕ್ಷನ್ ಇರಬಹುದು, ಅಥವಾ ಒರಾಯನ್ ಮಾಲ್ ಇರಬಹುದು, ಅಥವಾ ಬೇರೆ ಎಲ್ಲೆಲ್ಲಿ ಈ ರೀತಿಯ ಹೊಸ ವರ್ಷಾಚರಣೆ ಆಗ್ತದೆ ಅಲ್ಲೆಲ್ಲ ನಾವು ವ್ಯಾಪಕವಾದಂತಹ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಅವರು ಅಲ್ಲಿ ಈ ಎಲ್ಲ ಕೆಲಸಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಜನಸಂದಣಿ ಇರತಕ್ಕಂತಹ ಪ್ರದೇಶಗಳಲ್ಲಿ ನಾವು ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇವೆ. ಕಳೆದ ವರ್ಷವೂ ಕೂಡ ತಾವು ನೋಡಿದ ಹಾಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ಯುವಕ ಯುವತಿಯರು ಅಲ್ಲಿ ಬಂದಿದ್ದರು. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಯಾವುದೇ ಸ್ಟ್ಯಾಂಪಿಡ್ ಆಗಕೂಡದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಕೂಡದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಕೆಲವೊಂದು ಪೊಲೀಸ್ ಕಿಯಾಸ್ಕ್ಗಳನ್ನು ತೆರೆಯಲಾಗಿದೆ. ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಕಳೆದ ವರ್ಷ ಮಾಡಿದ ಹಾಗೆ ಈ ವರ್ಷವೂ ಕೂಡ ಎಂಜಿ ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ ಈ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅಲ್ಲಿ ಸಂಪೂರ್ಣವಾಗಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗುತ್ತದೆ ಮತ್ತು ಈ ಸಾರ್ವಜನಿಕರೇನಿದ್ದಾರೆ ಅವರು ಈ ಅನಿಲ್ ಕುಂಬ್ಳೆ ಜಂಕ್ಷನ್ ಇಂದ ಮೇಹಾಲ್ ಜಂಕ್ಷನ್ ಮೂಲಕ ಎಂಜಿ ರಸ್ತೆ ಪ್ರವೇಶಿಸಬಹುದು ಮತ್ತು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜನರು ಕೂಡ ನಡೆಯೋದನ್ನು ಕೂಡ ನಾವು ನಿರ್ಬಂಧ ಮಾಡ್ತಾ ಇದ್ದೇವೆ. ಕಾವೇರಿ ಎಂಪೋರಿಯಂನಿಂದ ಕೆಳಗಡೆ ಮಾತ್ರ ಅವರು ಹೋಗಬೇಕಾಗ್ತದೆ, ಹೊರತಾಗಿ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವಕಾಶ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನಾವು ಬಂದೋಬಸ್ತುಗಳನ್ನು ಮಾಡ್ತಾ ಇದ್ದೇವೆ, ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ. ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು, ಸಾಕಷ್ಟು ಸಂಖ್ಯೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಲ್ಲಿ ಅಳವಡಿಸಲಾಗಿರುತ್ತದೆ. ಜೊತೆಗೆ ಬಹುಮುಖ್ಯವಾಗಿ ಈ ವರ್ಷ ನಾವು ಡ್ರೋನ್ ಕ್ಯಾಮೆರಾಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ದೇವೆ ಮತ್ತು ಶ್ವಾನದಳ ಮತ್ತು ಎಎಸ್ ಶಕ್ತಿ ತಂಡಗಳನ್ನು ಕೂಡ ರಚಿಸಿ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಅಲ್ಲಿ ಸಂಪೂರ್ಣವಾಗಿ ಒಂದು ತಪಾಸಣೆಯನ್ನು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ಸೇವನೆ, ಸಾಗಾಟ ಮತ್ತು ಮಾರಾಟದ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೊತ್ತದ ಈ ಮಾದಕ ದ್ರವ್ಯಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ. ಸುಮಾರು 3 ವಿದೇಶಿ ಡ್ರಗ್ ಪೆಡ್ಲರ್ಗಳು ಸೇರಿದಂತೆ 73 ಜನರನ್ನು ಕಳೆದ 1 ಅಥವಾ 2 ತಿಂಗಳಲ್ಲಿ ನಾವು ಬಂಧಿಸಿದ್ದು, ಅವರಿಂದ 25 ಕೋಟಿಗೂ ಮೇಲ್ಪಟ್ಟು ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ. ಅದರಲ್ಲಿ ಎಂಡಿಎಂಎ, ಕೊಕೇನ್, ಗಾಂಜಾ ಈ ರೀತಿ ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ದೊರೀತಾ ಇದ್ದಾವೆ. ರಾತ್ರಿ ಸಮಯದಲ್ಲಿ ಕ್ಲಬ್, ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ವರ್ಷಾಚರಣೆ ನಿಮಿತ್ತ ಸದಸ್ಯರುಗಳು ಔತಣಕೂಟ ಮಾಡುವ ಕೂಡ ಸೂಕ್ತ ಅನುಮತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು ಮತ್ತು ಮಿತಿಯನ್ನು ಮೀರಿ ಪಾಸ್ಗಳನ್ನು ಕೊಡದೇ ಇರದ ಹಾಗೆ ನಾವು ನಿರ್ಬಂಧಗಳನ್ನು ಹೇರಿದ್ದೇವೆ ಮತ್ತು ನಮ್ಮ ಸ್ಥಳೀಯ ಡಿಸಿಪಿಗಳು ಎಲ್ಲ ಈ ಆಯೋಜಕರೇನಿದ್ದಾರೆ, ಈ ಹೊಸ ವರ್ಷಾಚರಣೆ ಮಾಡತಕ್ಕಂಥ ಸ್ಥಳಗಳ ಆಯೋಜಕರು ಏನಿದ್ದಾರೆ, ಇವೆಂಟ್ ಮ್ಯಾನೇಜರ್ಸು ಅಥವಾ ಡಿಜೆಗಳು, ಬೌನ್ಸರ್ಗಳು, ಅವ್ರ ಜೊತೆನಲ್ಲೆಲ್ಲ ಸಭೆಯನ್ನು ನಡೆಸಿ ಅವರುಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು, ಮಾರ್ಗಸೂಚಿಗಳನ್ನು ಈಗಾಗಲೇ ನೀಡಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಈ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇದ್ದು, ಅದರ ಒಳಗೆ ಮಾತ್ರ ನಾವು ಅದರ ಒಳಗಡೆ ಮಾತ್ರ ನಾವು ವರ್ಷಾಚರಣೆಗೆ ಅವಕಾಶವನ್ನು ಮಾಡಿ ಕೊಡ್ತೇವೆ. ಮತ್ತು ಸಂಚಾರ ದೃಷ್ಟಿಯಿಂದ ಈ ಎಲ್ಲ ಮೇಲ್ಸೇತುವೆಗಳು ಅಂದರೆ ಫ್ಲೈಓವರ್ಸ್ ಏನಿದೆ ಅವುಗಳನ್ನೆಲ್ಲ ನಾವು ಬಂದ್ ಮಾಡ್ತಾ ಇದ್ದೇವೆ. ಎಕ್ಸೆಪ್ಟ್
ಎಲಿವೇಟೆಡ್ ಫ್ಲೈಓವರ್ ಟು ಏರ್ಪೋರ್ಟ್ ಉಳಿದ ಎಲ್ಲ ಫ್ಲೈಓವರ್ಗಳನ್ನು ನಾವು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಕುಡಿದು ಮತ್ತಿನಲ್ಲಿ ಚಲಾಯಿಸತಕ್ಕಂಥದ್ದು, ಹಿಂದೆ ಅಪಘಾತಗಳಾಗಿರ್ತಕ್ಕಂಥದ್ದು, ವೀಲಿಂಗ್ ಮಾಡತಕ್ಕಂಥದ್ದು ಇವುಗಳನ್ನೆಲ್ಲ ನಿರ್ಬಂಧಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ನಗರದ ಹೊರವಲಯದಲ್ಲಿ ಕೇವಲ ಸಿಬಿಡಿ ಏರಿಯಾದಲ್ಲಿ ಮಾತ್ರ ಅಲ್ಲ, ನಗರದ ಹೊರವಲಯಗಳಲ್ಲಿ ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಕೆಲವರು ಈ ಅನಧಿಕೃತವಾಗಿ ರೇವ್ ಪಾರ್ಟಿಗಳನ್ನು ಮಾಡತಕ್ಕಂಥದ್ದು ಅಥವಾ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಗಮನವನ್ನು ಇಟ್ಟಿದ್ದೇವೆ ಮತ್ತು ಇದರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದ್ದು ಅಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾಗಲಿ, ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದೆ ಆಯೋಜಿಸಿದ್ದಾಗಲಿ ಅಥವಾ ಈ ರೀತಿ ಮಾದಕ ವಸ್ತುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾಗಲಿ ಅಂಥವರ ಮೇಲೆ ನಾವು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ.